ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ಹೇಳಬೇಕಾಗಿರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಿನ್ನೆ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಆ ಡೇಟ್ ಬಂದು ಡಿಸೆಂಬರ್ 25ನೇ ತಾರೀಕು ನಡೆದಿರುವಂಥ ಆಕ್ಸಿಡೆಂಟ್ ಇದು. ಅದರಲ್ಲಿ ಏನಾಗಿದೆ ಅಂತ ಅಂದರೆ, ಇದು ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಒಬ್ಬ ರೈಡರ್ನ ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಮಾಡೋ ಬೇಜವಾಬ್ದಾರಿತನದಿಂದ ಇಡೀ ಬೈಕ್ ಟ್ಯಾಕ್ಸಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಆಲ್ರೆಡಿ ನೀವು ಎಷ್ಟೇ ಜನ ಆಟೋದವ್ರನ್ನ ಕೇಳಿದ್ರೆ, ಈಗ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಏನಾದ್ರು ಕೇಳಿದ್ರೆ ಬೈಕ್ ಟ್ಯಾಕ್ಸಿ ಯಾಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವ್ರು ಏನಪ್ಪ ಹೇಳ್ತಾರೆ ಅಂತಂದರೆ, ಮ್ಯಾಕ್ಸಿಮಮ್ ಜನ ಹೇಳೋದೆ ಬೈಕ್ ಟ್ಯಾಕ್ಸಿಲಿ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇವರು ಅದೇ ರೀತಿ ಈಗ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಒಬ್ಬೊಬ್ಬರು ಕೆಲವರು ಎಲ್ಲರೂ ಅಂತ ಹೇಳ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಈ ಥರ ರೂಲ್ಸ್ಗಳು ಫಾಲೋ ಮಾಡ್ದಲ್ಲೇ ಎಲ್ಲ ಒಂದು ವೇಳೆ ಹೋಗ್ಬಿಟ್ಟು ಈ ಥರ ಏನಾರು ಒಂದು ಅವಘಡ ಆದಾಗ ಅವರೇ ಕಾರಣ ಆಗ್ತಾರಲ್ಲಿ. ಅವ್ರು ಈಗ ಏನಾರು ಹೋಗ್ಬಿಟ್ಟು ಕರೆಕ್ಟಾಗಿ ಹೋದ್ರೆ ಏನು ತಪ್ಪಾಗಲ್ಲ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ರಾಂಗ್ ರೂಟಲ್ಲೆಲ್ಲ ಹೋಗಿ ಈ ಥರ ಎಲ್ಲ ಅವಘಡ ಆದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವರು ಯಾರೋ ಒಬ್ಬರು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಇಡೀ ಬೈಕ್ ಟ್ಯಾಕ್ಸಿಗೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಕೂಡ ತುಂಬ ಇದೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಹೇಳೋದೇನು ಅಂತ ಅಂದರೆ, ಬೈಕ್ ಟ್ಯಾಕ್ಸಿಯಲ್ಲಿ ಸೇಫ್ಟಿ ಇಲ್ಲ ಅಂತಾರೆ. ಅದೇ ರೀತಿ ಇವರು ಕೂಡ ಮಾಡಿದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅದು ಆಚೆಗಡೆ ಎಲ್ಲೋ ಒಂದು ಇನ್ಸಿಡೆನ್ಸ್ ಆಗಿರುತ್ತದು. ಅಂದರೆ ಎಲ್ಲ ಫೀಲ್ಡಲ್ಲೂ ಆ ಥರ ಇನ್ಸಿಡೆನ್ಸ್ ಆಗಿರುತ್ತೆ. ಬಟ್ ಈಗ ಇರುವಂಥ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಚೂರು ಕೂಡ ಆದ್ರೂ ಕೂಡ ಅದು ದೊಡ್ಡದಾಗೆ ಕಾಣಿಸುತ್ತೆ. ಅದರಿಂದಾಗಿ ಈಗ ಏನಾಗಿದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ತಾ ಏನಪ್ಪ, ಈ ವಿಡಿಯೋ ಯಾವುದೇ ಆದಂಥ ಆಟೋದವ್ರ ಹತ್ರ ದುಡ್ಡು ತೊಗೊಂಡು ನಾನು ಮಾಡ್ತಾ ಇರೋದು ಅಂದರೆ, ಕೆಲವೊಬ್ರಿಗೆ ಅದೇನು ತಲೆ ಇದೆಯಲ್ಲ ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಸುಮ್ಮನೆ ಕಮೆಂಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ತಾರನ್ನ, ಆಟೋದವ್ರ ಕಡೆಯಿಂದ ಎಷ್ಟು ದುಡ್ಡು ತೊಗೊಂಡಿದೆ ಈ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಬಟ್ ಇಲ್ಲಿ ಆಟೋದವ್ರ ಹತ್ರ ನಾನು ಯಾವುದೇ ದುಡ್ಡು ತೊಗೊಳ್ತಿಲ್ಲ. ಮೇಯ್ನ್ ಏನು ಗೊತ್ತಾ, ಯೂಟ್ಯೂಬಲ್ಲಿ ಬರೋಂಥ ಪ್ರಮೋಷನ್ನೇ ನಾನು ತೊಗೊಳ್ತಾ ಇಲ್ಲ. ಇನ್ನು ಪ್ರಮೋಷನ್ ವೀಡಿಯೋಗಳೇ ಮಾಡಲ್ಲ. ಅಂಥದ್ರಲ್ಲಿ ಯಾರನ್ನು ದುಡ್ಡು ಕೊಟ್ಟರೆ ಇಸ್ಕೊಂಡ್ಬಿಡ್ತೀನಿ. ಯಾರೊಬ್ಬರು ದುಡ್ಡು ಕೊಡ್ತಾ ಇಲ್ಲ, ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡೋದನ್ನು ಕೂಡ ನನ್ನ ಕಂಪ್ನಿನ ಪ್ರಮೋಷನ್ ಮಾಡ್ತಾಯಿಲ್ಲ. ಇನ್ನು ದುಡ್ಡು ಕೊಟ್ಬಿಟ್ಟು ಸಪೋರ್ಟ್ ಮಾಡ್ತೀನಾ? ನನಗೆ ಹೇಳ್ತವ ಮೇಯ್ನ್ ಆ್ಯಸ್ ಎ ಕಸ್ಟಮರ್ ಆಗಿ ನನಗೆ ಬೈಕ್ ಟ್ಯಾಕ್ಸಿ ತುಂಬ ಯೂಸ್ಫುಲ್ ಆಗಿದೆ. ಅಂದರೆ ನಾನು ಎಷ್ಟೊಂದು ಸಲ ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ ಇಲ್ಲಿಂದ ಹೋಗಿರ್ತೀವಿ, ಇಲ್ಲಿಂದ ಏನಾದ್ರು ಮಿಸ್ ಆಗಿ ಆಟೋದಲ್ಲಿ ಏನಾರು ಹೋಗಬೇಕು ಅಂತಂದರೆ 200-300 ರೂಪಾಯಿ ಕೇಳ್ತಾರೆ. ಅದೇ ನಾವು ಆರಾಮಾಗಿ ಬೈಕ್ ಟ್ಯಾಕ್ಸಿಲಿ ನಾವು ಎಲ್ಲಿಗೆ ಹೋಗಬೇಕು ಅದೇ ಜಾಗಕ್ಕೆ ನಾನು ಕೂಡ ಹೋಗಿದ್ದೀನಿ. ಅದರಿಂದಾಗಿ ಏನು ಅನ್ಸುತ್ತೆ ಅಂತಂದರೆ, ಆ್ಯಸ್ ಎ ರೈಡರ್ ಆಗಿ ಹೇಳ್ತಾ ಇಲ್ಲ, ನಾನು ಆ್ಯಸ್ ಎ ಕಸ್ಟಮರ್ ಆಗಿ ನನಗೆ ಬೈಕ್ ಟ್ಯಾಕ್ಸಿ ತುಂಬ ಯೂಸ್ಫುಲ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಆಗಿ ನಾನು ವೀಡಿಯೋ ಮಾಡ್ತಾ ಇರೋದು. ಕೆಲವೊಬ್ರು ಹೇಳ್ತೀರ, ಒಂದು ಸ್ವಲ್ಪ ನೆಗೆಟಿವ್ ಮಾತಾಡ್ತಿದ್ದಂಗೆ ಏನು ಅನಿಸುತ್ತೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ವೀಡಿಯೋ ಮಾಡ್ತಾಯಿದ್ದಾರೆ, ಆಟೋ ಕಡೆಯಿಂದ ದುಡ್ಡು ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟೀನಿ ಅಂತಂದರೆ, ಕೆಲವೊಬ್ಬರು ಯಾರೋ ಒಬ್ಬರು ರೈಡರ್ ಈ ಥರದ್ದು ಮಿಸ್ಟೇಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಈಗ ಬೈಕ್ ಟ್ಯಾಕ್ಸಿಗೆ ಒಂದು ಕೆಟ್ಟ ಹೆಸರು ಬರುವಂಥ ಸಾಧ್ಯತೆ ಇರುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಕಮೆಂಟ್ ಆಗೋದಕ್ಕಿಂತ ಮುಂಚೆನೇ ಬನ್ನಿ ಮೊದಲನೇದಾಗಿ ಇವಾಗ ಇನ್ಸಿಡೆನ್ಸ್ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಏನಂತ ಅಂದರೆ, ಈಗ ಒಬ್ಬರು ಕಸ್ಟಮರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತಾರೆ ಅಂತ ಅಂದರೆ, ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅವರು. ಮಂತ್ರಾಲಯದಿಂದ ವಾಪಸ್ಸು ಬಸ್ಸಲ್ಲಿ ಬರ್ತಾರೆ. ಬಸ್ಸಲ್ಲಿ ಬರುವಂಥ ಸಮಯದಲ್ಲಿ ಬಸ್ಸಿಂದ ಇಳಿದ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ, ಮನೆಗೆ ಹೋಗೋಕ್ಕೆ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ, ಈಗ ನಾವು ಆಟೋದಲ್ಲ ಕ್ಯಾಬಲ್ಲ ಹೋಗ್ತೀವಿ ಅಂತಂದರೆ ತುಂಬ ಟ್ರಾಫಿಕ್ ಇರುತ್ತೆ, ಬೇಗ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಏನು ಮಾಡ್ತಾರೆ ಅವರು ಅಂತ ಅಂದರೆ, ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಂಥ ಸಮಯದಲ್ಲಿ ಅವರು ಕೂಡ ಬೈಕ್ ಟ್ಯಾಕ್ಸಿಯವರು ಕೂಡ ಬರ್ತಾರೆ. ಬೈಕ್ ಟ್ಯಾಕ್ಸಿಯವ್ರು ಬಂದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವರ ಹೆಸರು ಬಂದ್ಬಿಟ್ಟು ಕಾರ್ತಿಕ್ ಅವರ ಮೊಣಕಾಲಿಗೆ ತುಂಬ ಏಟಾಗಿದೆ. ಅಂದರೆ ಅವ್ರ ಮಂಡಿ ಚಿಪ್ ಇದೆಯಲ್ಲ, ಆ ಮಂಡಿ ಚಿಪ್ಪಿಗೆ ಸ್ವಲ್ಪ ಏಟಾಗಿದೆ ಅಂತೆ. ಅವರು ಕೂಡ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಬರ್ತಾ ಇದ್ದಾರೆ. ಜೊತೆಲಿ ಏನು ಅಂತ ಅಂದರೆ, ಈಗ ಅವರ ಹೆಂಡತಿ ಏನು ಧಾರಣಿ ಅವರು ಇರ್ತಾರೋ, ಅವರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಂಪ್ನಿ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಕಂಪ್ನಿ ಈಗ ಗಾಯಾಳು ಏನು ಕಾರ್ತಿಕ್ ಇದ್ದಾರೋ ಅವ್ರಿಗೇನು ಹಾಸ್ಪಿಟಲ್ದು ಏನಾಗಿದೆಯೋ ಆ ಬಿಲ್ ಕಟ್ಕೊಳ್ಳೋಕ್ಕೂ ಕೂಡ ಅವರು ಒತ್ತಾಯಿಸಿದ್ದಾರೆ. ಅಂತಂದರೆ ಅಪ್ಲಿಕೇಶನಲ್ಲಿ ಏನು ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಇದು ರಿಪೋರ್ಟಲ್ಲಿ ಬಂದಿರುವಂಥದ್ದು. ಇದೇನು ಅಂತ ಅಂದರೆ, ಈ ಘಟನೆ ಏನಾಗಿದೆ ಅಂತ ಅಂದರೆ, ಈಗ ಮೊದಲನೇದಾಗಿ ಈಗ ರೇಸ್ ಕೋರ್ಸ್ ರಸ್ತೆಯಲ್ಲಿ ಹೋಗುವಂಥ ಸಮಯದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಇದು ಮೇಯ್ನ್ ಮಿಸ್ಟೇಕ್ ಬಂದು ರ್ಯಾಪಿಡೋ ರೈಡರ್ ಇದ್ದಾರಲ್ಲ ಅವ್ರು ಮಾಡಿರುವಂಥ ಮಿಸ್ಟೇಕ್ ಇದು. ಈಗ ಏನಂತ ಅಂದರೆ, ಇವ್ರು ಮಾಡಿರೋ ಮಿಸ್ಟೇಕಿಂದ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಇನ್ನೂ ಏನಾರು ಅದ್ರ ಬಗ್ಗೆ ಏನಾರು ಡೀಟೇಲ್ಸ್ ತಿಳಿಸಿದ್ರೆ ನನಗೆ ಸಿಕ್ಕೋದು ತಿಳಿಸ್ಕೊಡ್ತೀನಿ. ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಇವಾಗ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋರು ಬರ್ತಿದ್ದಂಥ ಸಮಯದಲ್ಲಿ ಮನೆ ಕರ್ಕೊಂಡೋಗಿ ಬಿಡುವಂಥ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಶಾರ್ಟ್ಕಟ್ ಹುಡ್ಕೋಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಆಪೋಸಿಟ್ ರೋಡಲ್ಲಿ ಹೋಗಿದ್ದಾರೆ. ಆಪೋಸಿಟ್ ರೋಡಲ್ಲಿ ಹೋಗುವಂಥ ಸಮಯದಲ್ಲಿ ಏನಾಗಿದೆ ಅಂತ ಅಂದರೆ, ಒಂದು ಬುಲೆಟ್ ಬೈಕ್ ಬಂದು ಇವರ ಗಾಡಿಗೆ ಗುದ್ದಿದೆ. ಇದು ಮೇಯ್ನ್ ಮಿಸ್ಟೇಕ್ ಕಾಣಿಸ್ತಾ ಇರೋದು ಯಾರ್ದು ಅಂತಂದರೆ, ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಇದ್ದಾರಲ್ಲ ಅವ್ರದ್ದೇ ಮಿಸ್ಟೇಕ್ ಇಲ್ಲಿ ಕಾಣಿಸ್ತಾ ಇರೋದು. ಅವಶ್ಯಕತೆ ಇರಲಿಲ್ಲ, ಎಷ್ಟು ದೂರನಾದರೂ ಆಗಲಿ ಅವರು ಆರಾಮಾಗಿ ಏನು ರೋಡ್ ಇದೆಯೋ, ಏನು ಮ್ಯಾಪ್ ತೋರಿಸ್ತಾ ಇದೆಯೋ ಅದೇ ಮ್ಯಾಪಲ್ಲೇ ಹೋಗ್ಬೇಕಾಯ್ತು. ಬಟ್ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಬೇಗ ರೈಡ್ ಮುಗಿಸೋಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಅಂದರೆ, ಅಡ್ಡದಾರಿ ಹಿಡ್ದಿರೋದ್ರಿಂದ ಏನಾಗಿದೆ ಅಂತಂದರೆ, ಅಲ್ಲಿ ನೀವು ಏನು ಮಾಡ್ತೀರಾ, ಏನು ಒಂದು ಸ್ವಲ್ಪ ಬೇಗ ಟೈಮ್ ಮುಗಿಸೋಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದರೆ, ಅಡ್ಡದಾರಿ ಹಿಡ್ಬಿಟ್ಟು ಬೇಗ ಹೋಗ್ತೀರಾ. ಬಟ್ ಈ ಥರ ಆಕ್ಸಿಡೆಂಟ್ ಆದಾಗ ಟೈಮು ಒಂದು ದಿನದ್ದೆಲ್ಲ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಜೊತೆಲಿ ಏನು ಅಂತಂದರೆ,
ನೀವು ಅವರ ಜೀವನದ ಜೊತೆನೂ ಕೂಡ ಆಟ ಆಡ್ರಿ. ಜೊತೆ ಇನ್ನೊಂದೇನು ಅಂತ ಅಂದರೆ ನೀವು ಬೇಗ ಹೋಗಿ ಏನೋ ದಬಾಕಕ್ಕಾಗಿಲ್ಲ ಅಲ್ಲಿ. ಏನಕ್ಕೆ ಅಂತಂದರೆ ಏನು ಹೋಗಿರೋ ಒಂದು 10 ನಿಮಿಷ 5 ನಿಮಿಷ ಲೇಟ್ ಆಗೋದಾ, ಹೋಗಿದ್ರೆ ಏನೂ ಆಗ್ತಾಯಿರಲಿಲ್ಲ. ಬಟ್ ಅದು ಆಕ್ಸಿಡೆಂಟ್ ಆದ ಸಮಯದಲ್ಲಿ ಎಷ್ಟೊಂದು ಅನುಭವಿಸ್ಬೇಕಾಗುತ್ತೆ, ನೀವು ಕೂಡ ಅದನ್ನ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ನೋಡಿ, ಯಾರೋ ಏನೋ ಒಂದು 5 ನಿಮಿಷ 10 ನಿಮಿಷ ಉಳಿಸೋಕ್ಕೋಸ್ಕರ ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ಏನಾಗಿದೆ ಅಂತ ಅಂದರೆ ರಾಂಗ್ ರೂಟಿಂದ ಹೋಗೋಂಥ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬೈಕ್ ಅವರು ಅಂದರೆ ಫುಲ್ ಫಾಸ್ಟಾಗಿ ಬಂದಿದ್ದಾರೆ, ಇವರು ಕೂಡ ಫಾಸ್ಟಾಗಿ ಹೋಗ್ತಾಯಿದ್ದಾರೆ. ಆ ಕಡೆಯಿಂದ ಬುಲೆಟ್ ಕೂಡ ಸ್ವಲ್ಪ ಫಾಸ್ಟಾಗಿ ಬರ್ತಾಯಿದೆ, ಬಂದಿದ್ದಾರೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಟಚ್ ಆಗಿದೆ, ಬಿದ್ದಿದ್ದಾರೆ. ಅದರಿಂದಾಗಿ ಅವ್ರಿಗೆ ಮಂಡಿ ಚಿಪ್ಪಿ ಕೂಡ ಈಗ ಏಟಾಗಿದೆ. ಅದನ್ನು ಕೂಡ ಹೈಲೈಟ್ ಮಾಡಿ ಕೂಡ ಈಗ ನ್ಯೂಸ್ ಪೇಪರೆಲ್ಲ ಅದು ಬರ್ತಾಯಿದೆ ಅಂತ ಅಂದರೆ ನೀವೇ ತಲೆ ಕೆಡ್ಸ್ಕೊಬೇಕು. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ಈಗ ಅಂಥ ಸಿಚುವೇಷನಲ್ಲಿ ಇದೆ. ಬೈಕ್ ಟ್ಯಾಕ್ಸಿ ಅದರ ಸಿಚುವೇಷನ್ ಇರೋದಕ್ಕೆ ಎಲ್ಲೇ ಒಂದು ಚೂರು ತಪ್ಪು ಕಾಣಿಸಿದ್ರು ಕೂಡ ಅದು ಹೈಲೈಟಾಗಿ ಕಾಣಿಸ್ತಾ ಇದೆ. ಅದರಿಂದಾಗಿ ಏನು ಮಾಡಬೇಕು ಅಂತಂದರೆ ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರ್ಗೆ ಏನಂತಾರೆ ಅಂತಂದರೆ ಎಲ್ಲರೂ ಕೂಡ ಇಲ್ಲಿಗಲ್ ಅಂತಾರೆ. ಅದ್ರ ಜೊತೆಲಿ ಏನು ಅಂತ ಅಂದರೆ ಈ ಥರ ತಪ್ಪು ಮಾಡ್ತಾಯಿದ್ರೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಹೈಲೈಟ್ ಮಾಡಿ ಅದೇ ಪಾಯಿಂಟ್ಗಳನ್ನ ತೋರಿಸೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಬರುವಂಥ ಡಿಸಿಷನ್ನು ಬರುವಂಥ ಜಡ್ಜ್ಮೆಂಟ್ ಮೇಲೆ ಇದು ಪರಿಣಾಮ ಬೀಳುತ್ತೆ. ಅದರಿಂದಾಗಿ ಈ ಟೈಮಲ್ಲಿ ಈ ಸಿಚುವೇಷನಲ್ಲಾದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನು ಟೈಮ್ ಆಗಂಗಿದ್ರೆ ಒಂದು 5 ನಿಮಿಷ 10 ನಿಮಿಷ ಟೈಮ್ ಆಗುತ್ತೆ, ಬಟ್ ಯಾವುದೇ ಆದಂಥ ಯಾರು ಬೇರೆಯವ್ರ ಜೀವನದ ಜೊತೆ ಆಟ ಆಡೋಕೆ ಹೋಗ್ಬೇಡ್ರಿ. ನೀವು ಆರಾಮಾಗಿ 5 ನಿಮಿಷ 10 ನಿಮಿಷ ಏನು ಟ್ರಾಫಿಕ್ ರೂಲ್ಸ್ ಇದೆಯೋ ಎಲ್ಲ ರೂಲ್ಸ್ನು ಫಾಲೋ ಮಾಡ್ಕೊಂಡು ಆರಾಮಾಗಿ ಹೋದ್ರೆ ಏನೇನಂತ ತೊಂದರೆ ಆಗೋಲ್ಲ. ಬಟ್ ಈ ಥರ ಏನಾರು ನಾವು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಅಡ್ಡ ದಾರಿ ಹಿಡಿದ್ರೆ ಏನಾಗುತ್ತೆ ಅಂತ ಅಂದರೆ ಕಸ್ಟಮರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಮಿಸ್ ಆದರೆ ನೀವು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗುವ ಚಾನ್ಸಸ್ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಅದರಿಂದಾಗಿ ಈ ವಿಷಯ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಆಲ್ಮೋಸ್ಟ್ ಅದು ಎಲ್ಲರೂ ಕೂಡ ರೂಲ್ಸ್ನ ಫಾಲೋ ಮಾಡಿ. ಪ್ರತಿಯೊಬ್ಬರು ಬೈಕ್ ಓಡಿಸ್ತಾ ಇದ್ದೀವಿ ಅಂತ ಅಂದರೆ ಬೈಕ್ ಓಡಿಸೋಂಥವ್ರು ಅಲ್ಲಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಟ್ರಾಫಿಕ್ ರೂಲ್ಸ್ಗಳೆಲ್ಲ ಇರೋದು. ಇಲ್ಲ ನಾವು ಟ್ರಾಫಿಕ್ ರೂಲ್ಸ್ ಏನು ಫಾಲೋ ಮಾಡೋದು, ನಾವು ಅಡ್ಡ ದುಡ್ಡಿ ಓಡಿಸ್ತೀವಿ ಅಂತ ಅಂದರೆ ಅವ್ರಿಗೇನು ಹೇಳೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾವ ಯಾರೋ ಒಬ್ಬರು ಇಬ್ಬರು ಮಾಡೋದು ಇಷ್ಟೊಂದು ಹೈಲೈಟಾಗಿ ಕಾಣಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಮಾಡ್ತಾ ಇರೋ ಕೂಡ ಒಂದು ಕೆಟ್ಟ ಹೆಸರು ಬಂದೇ ಬರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.